ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸೆಂಟ್ರಲ್ ಫಾರ್ಮರ್ ಐಡಿಯನ್ನ ಯಾವ ತರ ಮಾಡೋದು ಅಂತ ತಿಳ್ಕೊಳ್ಳೋಣ. ರೈತ ಬಾಂಧವರು ತಿಳಿಸೋದೇನಂತಂದ್ರ, ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರ್ತಕ್ಕಂತ PM ಕಿಸಾನ್ ಯೋಜನೆ ಸೇರಿದಂತೆ ಎಲ್ಲಾ ಯೋಜನೆಗಳ ಸೌಲಭ್ಯ ಪಡೆಯಲು ಸೆಂಟ್ರಲ್ ಫಾರ್ಮರ್ ಐಡಿನ ಕ್ರಿಯೇಟ್ ಮಾಡ್ಲೇಬೇಕಾಗಿರುತ್ತದೆ. ಅದಕ್ಕೋಸ್ಕರ KYC, ಫಾರ್ಮರ್ ಕನ್ಸೆಂಟ್ ಮತ್ತೆ ಲ್ಯಾಂಡ್ ಡಿಕ್ಲೇರೇಷನ್ ಅನ್ನ ಕೊಡೋದು ಬಹಳ ಮುಖ್ಯವಾಗಿರ್ತೈತಿ. ಈಗ ಫಾರ್ಮರ್ ರಿಜಿಸ್ಟ್ರೇಷನ್ ಯಾವ ತರ ಮಾಡೋದು ಅನ್ನೋದನ್ನ ನಾವು ನೋಡೋಣ. ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂತ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿ, ಅಲ್ಲಿ www.google.com ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಓಪನ್ ಆಗುತ್ತಾ. ಆಗ ಏನ್ ಮಾಡ್ಬೋದು ಅಂತಂದ್ರೆ, ಅಲ್ಲಿ ನೀವು ಫ್ರೂಟ್ಸ್ ID ಅಂತ ಸರ್ಚ್ ಮಾಡಿದ್ರೆ ಬ್ರೌಸರ್ ಅಲ್ಲಿ ಕಾಣಿಸ್ತಿರೋ ಮೊದಲನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ, ನಂತರ fruitskarnataka.com ವೆಬ್ಸೈಟ್ ಓಪನ್ ಆಗುತ್ತಾ. ಅಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ, ಸಿಟಿಜನ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ DBT KYC ಪೇಜ್ ಇಲ್ಲೇ ಓಪನ್ ಆಗುತ್ತೆ. ನೀವೇನ್ ಮಾಡ್ಬೋದು ಅಂತಂದ್ರೆ, ನಿಮ್ಮ ಆಧಾರ್ ಸಂಖ್ಯೆಯನ್ನ ಹಾಕಿ ಸರ್ಚ್ ಅಂತ ಕೊಟ್ರೆ ಆಧಾರ್ ಸಂಖ್ಯೆ ರಿಜಿಸ್ಟರ್ ಇರ್ತಕ್ಕಂತ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತಾ. ಕೆಳಗಡೆ OTP ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ.